ಅಕ್ಕ ಸರಿಯಾಗಿ ಇಟ್ಕೋ, ಅಲ್ಲಾಡ್ಸ್ಬೇಡ. ನಿಂಗೆ ಪೋಣ್ಸಕ್ ಬರಲ್ಲ ಅಂತ ನಂಗೆ ಹೇಳ್ತಿದ್ಯಾ? ಅಯ್ಯ ಎನ್ನ ಗತಿ ಕಾಣೆನೆ ಕೈ ಬಿಡಬೇಡ. ಅಕ್ಕ ಕರೆಕ್ಟಾಗಿ ಇಟ್ಕೋ. ಅದಕ್ಕೆ ಯಾಕಮ್ಮ ಅಷ್ಟು ಕಷ್ಟಪಡ್ತೀರಿ? ನನ್ನ ಕೈ ಕೊಡಿ, ಸೂಜಿ ದಾರ ಪೋಣಿಸ್ದಾಗೆ ಈಸಿಯಾಗಿ ಜೋಡಿಸ್ಬಿಡ್ತೀನಿ. ಮಾವ, ನಾವು ಅದನ್ನೇ ಮಾಡ್ತಿರೋದು. ನೀವು ಕನ್ನಡಕ ಚೇಂಜ್ ಮಾಡಿ. ಗಿರ್ಜವ್ರೆ ಏನಿಲ್ಲ, ನಮ್ಮ ಯಜಮಾನ್ರು ಉಪ್ಪಿಟ್ಟು ತಿನ್ನಬೇಕು ಅಂತ ಹೇಳಿದ್ರು ರೀ. ಸಾಸಿವೆ ಇದೆ, ಜೀರಿಗೆ ಇದೆ, ಕಡಲೆಬೇಳೆ ಇದೆ, ಉದ್ದಿನಬೇಳೆ ಇದೆ, ಎಲ್ಲನೂ ಹಾಕಿ ಒಗ್ಗರಣೆನೂ ಹಾಕಿದ್ದೀನಿ. ನೀರು ಕುದಿಬೇಕಾದ್ರೆ ನೋಡ್ತೀನಿ ರವೆನೇ ಇಲ್ಲ ರೀ. ಒಂದೇ ಒಂದು ಗ್ಲಾಸ್ ರವೆ ಕೊಟ್ಬಿಡ್ರಿ. ಸಂಧ್ಯವ್ರೆ, ನಿಮ್ಮ ಕಡೆ ರವೆನ ಹುರಿದು ಹಾಕಲ್ವಾ? ಅಯ್ಯೋ, ಉರಿಬೇಕಿತ್ತ? ಇಷ್ಟು ದಿನ ಹಾಗೆ ಆಗ್ತಿದ್ದೆ. ನಮ್ಮ ಯಜಮಾನ್ರು ಖುಷಿ ಪಟ್ಕೊಂಡೇ ತಿನ್ನೋರು. ಹೇಗೂ ಕೊಡೋದು ಕೊಡ್ತಿರಲ್ಲ, ಹುರಿದ್ಬಿಟ್ಟೆ ಕೊಟ್ಬಿಡಿ. ಅಮ್ಮ ಸಂಧ್ಯಾ, ಏನಮ್ಮ ಅದು ನಿನ್ನ ಕೆನೆ ಮೇಲೆ ಮಾರ್ಕು? ಮಾವ, ಮೊದಲೇ ನಿಮಗೆ ಕಣ್ಣು ಸರಿಯಾಗಿ ಕಾಣಿಸಲ್ಲ. ಏನೋ ನೋಡಿ ಏನೋ ಅನ್ಕೋತಿದ್ದೀರಾ ಅನ್ಸತ್ತೆ. ಅಕ್ಕ, ಮಾವ ಹೇಳ್ತಿರೋದು ನಿಜ. ಸಂಧ್ಯವರು ಕೆನೆ ಮುಚ್ಕೋತಿದಾರೆ ನೋಡು. ಸಂಧ್ಯವ್ರೆ, ಏನಾಯ್ತು? ಕೈ ತೆಗೀರಿ. ಏನಿಲ್ಲ ಗಿರ್ಜವ್ರೆ, ನೋಡಿ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಮನೇಲಿ ರವೆ ಇದೆ, ಅದನ್ನು ಇಡ್ಲಿ ರವೆ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೆ. ಅದನ್ನೇ ಹಾಕ್ಬಿಡ್ತೀನಿ. ಏನು ಬೇಡ? ನಿಂತ್ಕೊಳ್ಳಿ. ಕೈ ತೆಗೀರಿ. ಏನಿಲ್ಲ ಬಿಡ್ರಿ. ಅಯ್ಯೋ, ಕೈ ತೆಗೀರಿ. ಸಂಧ್ಯವ್ರೆ, ಏನಿದು? ನಮ್ಮ ಯಜಮಾನ್ರು ರೀ. ಹುಡುದ್ರಾ? ಯಾಕೆ? ಏಯ್, ಕಾಸು ಕೊಡೆ. ಮುಚ್ಚಿಕೊಂಡು ಕಾಸು ಮಡ್ಗು. ಇಲ್ಲ ಬೆಲ್ಲ ಅಂತ ಸದಾರಮೆ ನಾಟಕ ಮಾಡಿದ್ರೆ ಮೈ ಚರ್ಮ ಸುರಿದು ಉಪ್ಪು ಖಾರ ಹಾಕೊಂಡು ಸೈಡ್ ಡಿಶ್ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ, ಕೊಡು ಕೊಡು ಅಂತ ಕೇಳಿದ್ರೆ ನಾನು ಎಲ್ಲಿಂದಾದ್ರೆ ಕೊಡ್ಲಿ? ನೋಡಿ, ನಿಮ್ ಕೈ ಮುಗಿತಿದ್ರಿ, ದಮ್ಮಯ್ಯ ಅಂತೀನಿ. ಹೊಡಿರಿ ಬಡೀರಿ, ಏನಾದ್ರೂ ಮಾಡಿ, ಆದ್ರೆ ಮನೆ ಒಳಗೆ ಮಾಡ್ರಿ. ದಯವಿಟ್ಟು ಇಲ್ಲೇ ಬೇಡ ರೀ. ಬಾಬಾ ಜುಜ್ಬಿ 100 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ. ಇವಳನ್ನ ಒಳಗಡೆ ಕರ್ಕೊಂಡು ಹೋಗಿ ಬೇರೆ ಹೊಡಿಬೇಕಂತೆ. ಯಾಕೆ? ಮೌನ ಮರ್ಯಾದೆ ಹೋಗುತ್ತೆ ಅಂತ ಭಯನಾ? ರೀ, ನಿಮ್ ಕಾಲ್ ಮುಗಿತಿದ್ರಿ, ಮೆಲ್ಲಗ್ ಮಾತಾಡ್ರಿ. ಇದುವರೆಗೂ ಅಕ್ಕಪಕ್ಕದವ್ರಿಗೆ ನಮ್ಮ ಮನೆ ಬಗ್ಗೆ ಒಂದು ಎಳ್ಳಷ್ಟು ಗೊತ್ತಿಲ್ಲ. ನಮ್ಮ ಮನೆಯವರು ಒಳ್ಳೆ ಕೆಲ್ಸದಲ್ಲಿದ್ದಾರೆ, ಮನೆನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಸುಳ್ಳು ಹೇಳ್ಕೊಂಡ್ ಬಂದಿದ್ದೀನ್ರಿ. ದಯವಿಟ್ಟು ಏನಾದ್ರೂ ಮಾತಾಡೋದಿದ್ರೆ ಮನೆ ಒಳಗಡೆ ಹೋಗೋಣ ಬನ್ರಿ. ಏನು ಮರ್ಯಾದೆ? ಒಡೆ ಕಾಸು ತಿಂಗಳು ಆಯ್ತಿದ್ದಂಗೆ 2,000 ರೂಪಾಯಿ ಅಕೌಂಟಿಗೆ ಒಂದು ಬೀಳುತ್ತೆ ತಾನೆ. ಮತ್ತೇನೇ ಸಂಕಟ ನಿನ್ಗೆ? ಕರೆಂಟ್ ಬಿಲ್ಲು ಕೊಟ್ಟಂಗಿಲ್ಲ, ಬಸ್ಸಲ್ಲೋದು ಟಿಕೆಟ್ ತಗೊಳಂಗಿಲ್ಲ, ಮತ್ತೆ ದುಡ್ಡು ಇಟ್ಕೊಂಡು ಏನೇ ಮಾಡ್ತೀಯ? ಏನ್ ದುಡ್ಡು ಕೂಡಿಟ್ಟು ಫಾರಿನ್ಗೆ ಹೋಗಿ MBA ಮಾಡ್ಬೇಕಾ ನೀನು? ನಿನ್ನಂತವ್ರು ಇರ್ತಾರೆ, ಹೆಂಡತಿ ಮಕ್ಕಳನ್ನ ಸಾಕೋ ಯೋಗ್ಯತೆ ಇರಲ್ಲ ಅಂತಾನೆ ಸರ್ಕಾರದವರು ಅದನ್ನ ನಮಗ್ ಕೊಡ್ತಿರೋದು. ಅದಕ್ಕೂ ಕಲ್ಲು ಹಾಕಕ್ ಬಂದ್ರೆ ಆ ಭಗವಂತ ನಿನ್ನ ಸುಮ್ಮನೆ ಬಿಡಲ್ಲ. ಏನೋ ಏನಂದ ನೀನು? ಏನಂದ ನೀನು? ತಾಳಿ ಕಟ್ಟಿ ಗಂಡನ್ನೇ ನೀನು ತಾನು ಅಂತ ಸಿಂಗಲ್ ಆಗಿ ಕರೀತೀಯಾ? ಬಿಡಲ್ಲ ನೀನು, ಬಿಡಲ್ಲ ಕಣೆ ನಿನ್ನ. ನಿನ್ನ ಮಾತಾಡಕ್ಕಾಗತ್ತೆ? ನೋಡ್ಲಿ ನೋಡ್ಲಿ, ಎಲ್ಲಾ ಜನ ನೋಡ್ಲಿ, ಇವ್ರು ಎಲ್ಲ ನೋಡ್ಲಿ. ಹೋಗ್ಬೇಕು ಮರ್ಯಾದೆ, ಮರ್ಯಾದೆ ಹೋಗ್ಬೇಕು. ಅದಕ್ಕೆ ನಾನು ಲೋಟ ಹಿಡ್ಕೊಂಡು ಮನೆ ಮನೆ ಅಲ್ದು ಮನೆನ ನಡೆಸ್ತಾ ಇದ್ದೀನ್ರಿ. ಇಲ್ಲಾಂದ್ರೆ ಮನೇಲಿ ಊಟಕ್ಕೂ ಗತಿ ಇರಲ್ಲ. ಅಮ್ಮ ಸಂಧ್ಯಾ, ಎಂಥ ದೊಡ್ಡ ಮನಸ್ಸಮ್ಮ ನಿಂದು. ನಾವೆಲ್ಲ ನಿನ್ನ ಸೋಷಿಯಲ್ ಸಂಧ್ಯಾ ಅಂತ ಆಡ್ಕೋತಾ ಇದ್ವಿ. ಆದರೆ ನಿಮ್ಮ ಮನೇಲಿ ಎಷ್ಟೇ ಕಷ್ಟ ಇದ್ರು
ಅದನ್ನ ಸೋಷಿಯಲ್ ಆಗಕ್ಕೆ ಬಿಡದೆ ಎಲ್ಲ ನೋವು ನೀನು ನುಂಗ್ಕೊಂಡಿದೆಯಲ್ಲಮ್ಮ. ನಾನಷ್ಟೇ ಅಲ್ಲ, ಈ ಅಕ್ಕಪಕ್ಕದ ಜನಗಳೆಲ್ಲ ಈ ಸಂಧ್ಯಾ ಬೆಳಕು ಹರಿದ್ರೆ ಲೋಟ ಆಡ್ಕೊಂಡು ಎಲ್ಲರೂ ಮನೆಗೂ ಹೋಗ್ತಾಳೆ ಅಂತ ತಮಾಷೆ ಮಾಡ್ತಾ ಇದ್ರು. ಆದರೆ ನಿಮ್ಮ ಮನೆ ಪರಿಸ್ಥಿತಿನ ನಾವ್ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ದಯವಿಟ್ಟು ಕ್ಷಮಿಸಮ್ಮ. ಸಂಧ್ಯಾ ಅವರೇ, ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತಾನೆ ಅಂದ್ರೆ ಅವನು ಮನುಷ್ಯನೇ ಅಲ್ಲ. ಅವನಿಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಮನೆಯವ್ರಿಗೆ ಹೇಳಿ ಒದ್ದು ಒಳಗಾಕಿಸ್ತೀನಿ. ಅಯ್ಯಯ್ಯೋ, ಬೇಡ ಗೌರಿ ಅವರೇ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಪೊಲೀಸ್ಗೆಲ್ಲ ಈ ವಿಷಯ ತಿಳಿಸೋದ್ ಬೇಡ. ನೋಡಿ, ಬೇಕಾದ್ರೆ ಬೇರೆ ಏನಾದ್ರೂ ಮಾಡಿ, ಆದ್ರೆ ಮನೆ ಗೌರವ ಹಾಳಾಗದ್ ಬೇಡ. ಸಂಧ್ಯಾ ಅವರೇ, ವಿಷಯನ ನಮಗ್ ಮುಟ್ಸಿದ್ರಲ್ಲ, ಅಷ್ಟು ಸಾಕು. ನಿಮ್ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಮುಂದೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಕ್ಕ, ಪೂಜೆ ಎಲ್ಲ ಆಯ್ತು. ಯಾರನ್ನೋ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ಯಲ್ಲ, ಎಲ್ಲ ಅವರು? ಅವ್ರು ಯಾವಾಗ್ಲೂ ನನಗೆ ಇಲ್ಲೇ ಸಿಗ್ತಾ ಇದ್ದಿದ್ದು, ಆದ್ರೆ ಇವತ್ತೇ ಕಾಣಿಸ್ತಾ ಇಲ್ಲ. ನಾನು ಯಾವ ಕಾಲದಲ್ಲಿ ಪಾಪ ಮಾಡಿದ್ನೋ ಏನೋ. ನನ್ನ ಕರ್ಮಕ್ಕೆ ಯಾರೇನು ಸಹಾಯ ಮಾಡೋಕ್ಕಾಗುತ್ತೆ ಹೇಳಿ? ನಾನು ಯಾವ ದೇವ್ರ ದಿಂಡ್ರ ಕೈ ಮುಗಿದ್ರು ಅಷ್ಟೆ, ನನ್ನ ಹಣೆ ಬರ ಅಂತೂ ಸರಿ ಹೋಗಲ್ಲ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು? ಬನ್ನಿ ಹೋಗೋಣ. ಸಂಧ್ಯಾ ಅವ್ರೆ, ಇಷ್ಟು ಬೇಗ ಸೋಲು ಒಪ್ಕೊಂಡ್ರೆ ಹೇಗೆ? ಜೀವನದಲ್ಲಿ ಜೋಶ್ ಇರ್ಬೇಕು. ಹೌದೌದು, ಜೋಶ್ ಅಂತೆ ಜೋಶು. ಕುಡ್ಕೊಂಬಂದು ಫುಟ್ಬಾಲ್ ತರ ಹೊಡಿತಾನಲ್ಲ, ಆಗ ಗೊತ್ತಾಗುತ್ತೆ ಜೋಶ್ ಅಂದ್ರೆ ಏನು ಅಂತ. ಸುಮ್ಮನೆರಮ್ಮ. ರೀ ಸಂಧ್ಯಾ ಅವ್ರೆ, ನೀವಿಷ್ಟು ನೋವಲ್ಲಿದ್ರು ತಮಾಷೆ ಮಾಡ್ತಿದ್ದೀರಲ್ಲ, ಅದಕ್ಕೆ ರೀ ನಿಮ್ ಕಷ್ಟ ಏನು ಅಂತ ಇಷ್ಟು ದಿನ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಗೊತ್ತಾದ್ರೆ ಏನ್ ಪ್ರಯೋಜನ ಗಿರ್ಜವ್ರೆ? ಕಾಡಲ್ಲಿರೋ ಮೃಗನ ಬೇಕಾದ್ರೆ ಪಳಗಿಸ್ಬೋದು, ಆದ್ರೆ ಕುಡ್ಕೊಂಬರೋ ಗಂಡಸನ್ನ ಪಳಗ್ಸಕ್ ಸಾಧ್ಯನೇ ಇಲ್ಲ. ಸಾಧ್ಯ ಇದೆ. ನಮಸ್ತೆ. ಇವಳು ನನ್ನ ತಂಗಿ ಗೌರಿ ಅಂತ. ಇವ್ರು ನಮ್ಮ ಪಕ್ಕದ ಮನೆಯವರು, ಸಂಧ್ಯಾ ಅಂತ. ಗೊತ್ತಿದೆ. ನಿಮಗೆ ಹೇಗೆ ಗೊತ್ತು? ನೀವು ಗರ್ಭಗುಡಿ ಮುಂದೆ ಹೇಳ್ಕೊತಿದ್ರಲ್ಲ, ಆಗ್ಲೇ ನಾನು ಕೇಳಿಸ್ಕೊಂಡೆ. ನಾವ್ ಅದನ್ನ ಹೇಳ್ಕೊಟ್ಟಿದ್ದೆ, ನಿಮ್ಗೆ ಹೇಗ್ ಗೊತ್ತಾಯ್ತು? ಸಂಧ್ಯವ್ರೆ, ನಾನು ಆಗ್ಲೇ ಹೇಳಿಲ್ವಾ ಇವ್ರು ಸಾಮಾನ್ಯದವ್ರಲ್ಲ ಅಂತ? ನಮ್ಮಂತ ಎಷ್ಟೋ ಹೆಣ್ಮಕ್ಳಿಗೆ ದಾರಿ ದೀಪ ಇವ್ರು. ಇವ್ರು ಹಾಕೊಟ್ ದಾರಿನಲ್ಲಿ ನಡೆದ್ರೆ ಕಲ್ಲು ಶಿಲೆ ಆಗತ್ತೆ, ಮುಳ್ಳು ಹೂವಾಗತ್ತೆ. ಅದಕ್ಕೆ ನಿಮ್ಮನ್ನ ಇವ್ರ ಹತ್ರ ಕರ್ಕೊಂಡ್ ಬಂದಿರೋದು. ಹೌದಾ ಅಮ್ಮ? ಅಯ್ಯಯ್ಯೋ, ಅಮ್ಮ ಅಂತ ಹೇಳ್ಬಿಟ್ಟೆ, ಏನು ಅನ್ಕೋಬೇಡಿ. ನಿಮ್ಗೆ ಹಾಗೆ ಕರಿಬೇಕು ಅಂತ ಅನ್ಸಿದ್ರೆ ನನ್ನ ಅಭ್ಯಂತರ ಏನೂ ಇಲ್ಲ. ಅಮ್ಮ, ನನ್ ಗಂಡ ದುಡಿದೇ ಇದ್ರು ಪರವಾಗಿಲ್ಲ, ಕುಡ್ಕೊಂಬರ್ಬಾರ್ದು. ನನ್ಗೆ ಹೊಡೆದ್ರು ಪರವಾಗಿಲ್ಲ, ಮನೆಗ್ ಬಂದ್ರೆ ಸಾಕಮ್ಮ. ಇಷ್ಟು ವರ್ಷ ನನ್ನ ಸಮಸ್ಯೆನ ಯಾರಿಗೂ ಹೇಳ್ದಂಗೆ ಮುಚ್ಚಿಟ್ಕೊಂಡಿದ್ದೆ. ಅದು ಹೇಗೋ ಗೊತ್ತಾಗೋಯ್ತು. ಅದಕ್ಕೆ ಗಿರ್ಜವರು ನನ್ನನ್ನ ನಿಮ್ ಮುಂದೆ ಕರ್ಕೊಂಬಂದು ನಿಲ್ಸಿದ್ದಾರೆ. ನನ್ಗೆ ಏನು ಹೇಳಬೇಕು ಅಂತಾನೆ ತೋರಿಸ್ತಿಲ್ಲಮ್ಮ. ನನಗ್ ಬೇರೆ ಏನು ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಗೊತ್ತಾಗಿರೋ ಅಷ್ಟು ಹೇಳ್ಕೊಂಡಿದ್ದೀನಿ. ಇದು ನಿನ್ನೊಬ್ಳು ನೋವಲ್ಲ ಸಂಧ್ಯಾ, ಈ ಮಣ್ಣಲ್ಲಿ ಹುಟ್ಟಿರೋ ಅಂತ ಎಷ್ಟೋ ಹೆಣ್ಮಕ್ಳು ನೋವು. ಕಟ್ಕೊಂಡ್ ಗಂಡ ನೋಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನಾವೇ ಅವ್ರನ್ನ ಸಾಕ್ತಿವಿ. ಆದ್ರೆ ನಮ್ ಜೊತೆ ಕೂತ್ಕೊಂಡು ಒಂದೆರಡು ಒಳ್ಳೆ ಮಾತಾಡಿದ್ರೆ ಸಾಕು ಅಂತಾರೆ. ಇನ್ನೂ ಕೆಲವು ಹೆಣ್ಮಕ್ಳು ನನ್ ಗಂಡ ಬೇರೆ ಹೆಣ್ಣಿನ ಸಹವಾಸ ಮಾಡಿದ್ರೂ ಪರವಾಗಿಲ್ಲ, ನನ್ನನ್ನ ಹೆಂಡತಿ ಅಂತ ಜೊತೆಲಿಟ್ಕೊಂಡು ಒಂದ್ ತುತ್ತು ಅನ್ನ ಹಾಕಿದ್ರೂ ಪರವಾಗಿಲ್ಲ ಅಂತ ಅನ್ಕೊಳ್ತಿರ್ತಾರೆ. ನಮ್ ಹೆಣ್ಮಕ್ಳು ಮೆಂಟಾಲಿಟಿನೇ ಅದಲ್ವಾಕ. ಏನೇ ಆಗ್ಲಿ, ಗಂಡನೇ ದೇವ್ರು, ಅವನೇ ದೊಡ್ಡವನು,
ಅವನ್ ಮುಂದೆ ಮಾತಾಡ್ಬಾರ್ದು. ಈ ಬುದ್ಧಿನೇ ಹೆಣ್ಮಕ್ಳಿಗೆ ನೋವು ಕೊಡ್ತಾ ಇರೋದು. ನಮ್ಮ ಯಜಮಾನ್ರು ಪೊಲೀಸು. ಅವ್ರಿಗೆ ಹೇಳಿ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಇವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ನೀವೇ ಹೇಳಿ, ಇವ್ರ ಗಂಡಂಗ್ ಬುದ್ಧಿ ಕಲ್ಸೋದಕ್ಕೆ ನಾವ್ ಏನ್ ಮಾಡೋದು? ವ್ಯಕ್ತಿತ್ವ ಬದಲಾಗ್ಬೇಕು ಅಂದ್ರೆ ಅಥವಾ ಒಬ್ಬ ವ್ಯಕ್ತಿನ ತಿದ್ದಬೇಕು ಅಂದ್ರೆ ಚತುರೋಪಾಯದ ಮೊರೆ ಹೋಗ್ಬೇಕು. ಚತುರೋಪಾಯನ ಹಾಗಂದ್ರೆ? ಸಾಮ, ದಾನ, ಭೇದ, ದಂಡ. ಸಾಮ ಅಂದ್ರೆ ಒಳ್ಳೆ ಮಾತಿಂದ, ಒಳ್ಳೆ ಆಲೋಚನೆಯಿಂದ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋದು. ಅದಕ್ಕೂ ಬಗ್ಲಿಲ್ಲ ಅಂದ್ರೆ ದಾನ ಅಂದ್ರೆ ಉಡುಗೊರೆ ಕೊಡೋದು. ಏನಾದ್ರೂ ದಾನ ಕೊಡೋದ್ರ ಮೂಲಕ ಒಬ್ಬರನ್ನ ಗೆಲ್ಲೋದು. ಅದಕ್ಕೂ ಸರಿ ಹೋಗ್ಲಿಲ್ಲ ಅಂದ್ರೆ ಭೇದ ಅಂದ್ರೆ ಕುಡಿತಾ ಇರೋ ನಿನ್ ಗಂಡನ ಹಿಂದೆ ಸಹವಾಸ ದೋಷ ಇರುತ್ತೆ, ಅಂಥವ್ರಿಂದ ಅವರನ್ನ ದೂರ ಮಾಡ್ಬೇಕು. ಅದಕ್ಕೂ ಬಗ್ಲಿಲ್ಲ ಅಂದ್ರೆ ದಂಡ, ಅದೇ ಕೊನೆ ಅಸ್ತ್ರ. ಇದಿಷ್ಟನ್ನು ಚತುರೋಪಾಯ ಅಂತಾರೆ. ಇದ್ಯಾವುದಕ್ಕೂ ಬಗ್ಲಿಲ್ಲ ಅಂದ್ರೆ ಅವರಿಷ್ಟ. ಎಂತ ಮಾತು ಹೇಳಿದ್ರಿ ದುರ್ಗಾ ಅವ್ರೆ. ನೀವ್ ಈ ತರ ಸರಿಯಾದ ದಾರಿ ತೋರಿಸ್ತೀರಾ ಅಂತಾನೆ ಇವ್ರನ್ನ ನಿಮ್ ಹತ್ರ ಕರ್ಕೊಂಡ್ ಬಂದಿದ್ದು. ಇದಿಷ್ಟು ಹೇಳಿದ್ರಲ್ಲ, ಸಾಕ್ಬಿಡಿ. ಕುಟ್ಕೊಂಡ್ ಬರೋ ಗಂಡಂಗೆ ಹೇಗ್ ಪಾಠ ಕಲಿಸ್ಬೇಕು ಅಂತ ನಾವ್ ತೋರಿಸ್ತೀವಿ. ನಾವೇನ್ ಬರ್ತೀವಿ. ಈಗ ಆ ಕುಡುಕನ್ನ ಎಲ್ಲಿ ಅಂತ ಹುಡುಕೋದು? ಜೋರೆ ಸಕ್ರೆ ಎಲ್ಲಿರುತ್ತೋ ಅಲ್ಲಿ ಇರುವೆ ಇದ್ದೇ ಇರುತ್ತೆ, ಹೌದಲ್ದ? ಹೌದು. ಹಾಗೆ ಎಣ್ಣೆ ಅಂಗಡಿಯಲ್ಲಿರುತ್ತೋ ಅದ್ರ ಸುತ್ತಮುತ್ತ ಕುಡುಕರು ಇದ್ದೇ ಇರುತ್ತೆ. ಕಾಶ್ಯರೇ, ಯು ಆರ್ ಜೀನಿಯಸ್. ಥ್ಯಾಂಕ್ ಯು. ಬನ್ನಿ ಅಪ್ಪ. ಹಾ, ಬಾರು. ಬಾರೆ. ನಾನ್ ಬರಲ್ಲ. ಹಾ, ನೀವು ಬರ್ತಿಲ್ಲ ಅಂದ್ರೆ ಅವ್ನು ಹುಡ್ಕೋದೇ ಬೇಡ. ಯಾಕೆ ಅಲ್ಕಣಿ ಕುಡಿತಾ ಕೂತಿದ್ದ. ಬನ್ನಿ ಹೋಪ. ಸಂಧ್ಯಾ ಅವ್ರ ಯಜಮಾನ್ರು. ಸಂಧ್ಯಾ ಅವ್ರನ್ನ ಎಲ್ರಿ ನಿಮ್ ಯಜಮಾನ್ರು ಅಂತ ಯಾವಾಗ್ಲೇ ಕೇಳಿದ್ರು ಅವರು ಓಟಿ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇರ್ತಾರೆ. ನಾನು ಅದನ್ನ ಓವರ್ ಟೈಮ್ ಅಂತ ಅನ್ಕೊಂಡಿದ್ದೆ. ಆ ಓಟಿ ಈ ಓಟಿ ಅಂತ ಈಗ ಗೊತ್ತಾಯ್ತು. ಯಾರು ನೀವು? ವಿ ಆರ್ ಫ್ರೆಂಡ್ಸ್ ಫ್ರಮ್ ಶಿವಕೃಪಾ. ನಿಮ್ಮನ್ನ ಮಾತಾಡ್ಸ್ಕೊಂಡು ಹಪ್ಪ ಅಂದಳಿ ಬಂತು. ಚೆನ್ನಾಗಿದ್ದೀರಾ? ಕುಡಿತೀರಾ? ಎಣ್ಣೆ ತೋರಿಸ್ಲಾ? ಪಕ್ಕದಲ್ಲೇ ಇದೆ ನಿಸರ್ಗ ಬಾರು. ನಿಸರ್ಗದಲ್ಲಿ ಬಾವಿನೇ ಬಾರ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ, ಕಾರಣ? ಅಲ್ಲೋ ಕುತ್ಕೊಂಡು ಕುಡಿದ್ರೆ ಚಾರ್ಜ್ ಮಾಡ್ತಾರೆ. ಇದು ನನ್ನ ಪ್ರೈವೇಟ್ VIP ಸೆಟಪ್. ಇಲ್ಲೇ ಕುಡಿಯೋದು ನಾನು. ನಿಂತ್ಕೊಂಡು ಕುಡಿದ್ರು ಬೀಳ್ತಾರೆ, ಕೂತ್ಕೊಂಡು ಕುಡಿದ್ರು ಬೀಳ್ತಾರೆ. ಆದ್ರೆ ಈ ನನ್ನ ಬಾವಿ ಪ್ರಪಂಚದಲ್ಲಿ ಕೂತ್ಕೊಂಡು ಕುಡಿದ್ರೆ ಚಾನ್ಸೇ ಇಲ್ಲ. ಕುಡಿದು ಹಾಳದಲ್ಲಿ ಬೀಳೋರ್ನ ನೋಡಿದ್ದೀವಿ, ಬಾವಿಲ್ ಬೀಳ್ತಾ ಇರೋರ್ನ ಇದೇ ಫಸ್ಟ್ ಟೈಮ್ ನೋಡಿರೋದು. ಬಹಳ ಸೊಗಸಾಗಿದೆ. ನಿಮ್ಮನ್ನ ಇಷ್ಟೊಂದು ಹತ್ತಿರದಲ್ಲಿ ನೋಡ್ತಾ ಇರೋದಕ್ಕೆ ನನಗೆ ಇಂತಿ ನಿನ್ನ ಪ್ರೀತಿಯ ನೆನಪಾಗ್ತಿದೆ. ಸೂಪರ್ ಇನ್ ಮಾರ್ಕೆಟ್ ಇನ್ ಮೆಜೆಸ್ಟಿಕ್. 4 ಸಲ ನೋಡಿದ್ದೀನಿ ಆ ಪಿಕ್ಚರ್ನ. ಶಿವರೇ, ಬ್ರೈನ್ ಇನ್ನೂ ಆಕ್ಟಿವ್ ಅಲ್ಲಿತ್ತು. ಶುರು ಹಚ್ಕಣಿ. ಚತುರೋಪಾಯಗಳಲ್ಲಿ ಮೊದಲ ಉಪಾಯವೇ ಸಮಾಮತ. ರೂಪ ತೀರ್ಥರೂಪರಾದ ಸಂಧ್ಯಾ ಗಂಡನವರೇ, ನೀವಿಲ್ಲಿ ಕ್ಷೇಮವಾಗಿದ್ದೀರಾ ಅಂತ ನೀವು ಅನ್ಕೊಂಡಿದ್ದೀರಾ. ಆದ್ರೆ ನೀವು ಕ್ಷೇಮವಾಗಿಲ್ಲ. ಅದಕ್ಕೆ ಕಾರಣ ಈ ನಿಮ್ಮ ಕುಡಿತ. ಸ್ವಲ್ಪ ಓವರ್ ಆಯ್ತಾ ಕಾಣ್ತ. ಹಾಗಂತೀರಾ? ಓಕೆ, ನಾರ್ಮಲ್ ಆಗಿ ಮಾತಾಡ್ತೀನಿ. ಸಂಧ್ಯಾ ಗಂಡನವರೇ, ಕುಡಿತ ಅಂದ್ರೆ ಏನು ಗೊತ್ತಾ? ಡ್ರಿಂಕ್ಸ್ ಮಾಡೋದು ಅಂತ ಅರ್ಥ. ಈ ಡೈಲಾಗು ಮುಗಿಯೋ ಥರ ಇತ್ತಾ?
ಹೋಗೋಕ್ಕೂ ಲಾಯಕ್ಕಿರಲಿಲ್ಲ ಆರು ಹೋಗ್ದೆ ನಾರ್ಮಲ್ ಆಗಿ ಹೇಳಿ ಮರ್ರೆ. ನೀವು ಇಷ್ಟು ಬಿಡಿಸಿ ಹೇಳಿದ್ಮೇಲೆ ಇನ್ಮೇಲೆ ನಾರ್ಮಲ್ ಆಗಿ ಹೇಳ್ತೀನಿ. ಸಂಧ್ಯಾ ಗಂಡನವರೇ, ಈ ಹೆಂಡ ಅನ್ನೋದೇನಿದೆ ಅದು ಕೆಂಡದ ಥರ. ಅದರ ಸಹವಾಸಕ್ಕೆ ಹೋದ್ರೆ ಅದನ್ನ ಹಿಡ್ಕೊಂಡವ್ರನ್ನೂ ನಾಶ ಮಾಡುತ್ತೆ. ಹೆಂಡಕ್ಕೂ ಕೆಂಡಕ್ಕೂ ವ್ಯತ್ಯಾಸ ಏನು ಗೊತ್ತಾ? ಕೆಂಡಕ್ಕೆ ನೀರು ಹಾಕಿದ್ರೆ ಆರುತ್ತೆ, ಹೆಂಡಕ್ಕೆ ನೀರು ಹಾಕಿದ್ರೆ ಏರುತ್ತೆ. ಹೊಗೆ ಬರಬೇಕು ಅಂದ್ರೆ ಕೆಂಡಕ್ಕೆ ನೀರು ಹಾಕ್ಬೇಕು, ಹೊಗೆ ಹಾಕ್ಸ್ಕೋಬೇಕು ಅಂದ್ರೆ ಹೆಂಡಕ್ಕೆ ನೀರು ಹಾಕ್ಬೇಕು. ಕಲ್ಲೇಟಿಂದ ತಪ್ಪಿಸ್ಕೊಂಡ್ರು ಕಣ್ಣೇಟಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಒಂದ್ ಪಕ್ಷ ನೀವು ಜನಗಳ ಕಣ್ಣೇಟಿಂದ ತಪ್ಪಿಸ್ಕೊಂಡ್ರು ಎಣ್ಣೆ ಏಟಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮ ತಾಯಿ ನನ್ನ ಮಗ ಚೆನ್ನಾಗಿರ್ಲಿ ಅಂತ ತನ್ನ ರಕ್ತ ಬಸ್ದು ನಿಮಗೆ ಎದೆ ಹಾಲು ಕೊಡಿಸಿದಾಳೆ. ತಾಯಿ ಎದೆ ಹಾಲಿನ ಅಮೃತವನ್ನು ಸವಿದ ಈ ಬಾಯಿಗೆ ಹಾಲ ಹಲದ ಹಾಗಿರೋ ಈ ಆಲ್ಕೋಹಾಲ್ ಬೇಕೆ? ಯೋಚನೆ ಮಾಡಿ. ಕಮ್ ಆನ್ ಥಿಂಕ್. ಶಿವಣ್ಣ ತಪ್ಪಾಗ್ಬಿಟ್ಟೆ, ನನ್ ಕಣ್ ತರಿಸ್ಬಿಟ್ಟೆ ನೀನು. ಶೂರ್ ಗಿಡವಾಯಿ ಬಗ್ಗದ್ದು ಮರವಾಯಿ ಬಗ್ಗುಕ್ಕೆ ಆತಿಲ್ಲ ಅಂದೇಳಿ ಹೇಳ್ತಾರೆ. ಅಂಥದ್ರಲ್ಲಿ ಮರದ ಕೆಳಗೆ ಕೂಕೊಂಡು ಕೊಡುವವನ್ನ ಮಾತಲ್ಲಿ ಬಗ್ಸಿ ಬಿಟ್ರಲ್ಲ ಮರ್ರೆ. ರಿಯಲಿ ಯು ಆರ್ ಗ್ರೇಟ್. ಎಪ್ಸಿ ಎದಳಪ್ಪ. ಇದು ಶಿವಪ್ರಸಾದ್ ಅವರ ಹೊಸ ಅಧ್ಯಾಯ. ಕೈ ಬಿಡ್ರಿ. ಅಯ್ಯೋ ಏನಾಯ್ತ್ರಿ? ಗಿರಿ, ಅಯ್ಯೋ ಏನ್ರಿ ಇದು ಹೆಂಡದ ವಾಸನೆ? ಗಿರ್ಜಮ್ಮ, ಇದು ಶಿವಪ್ರಸಾದ್ ಅವರ ಹೊಸ ಅಧ್ಯಾಯ. ಆ ಸಂಧ್ಯನ ಗಂಡನ ಕೃಪಾ ಕಟಾಕ್ಷ. ಸುಮ್ಮನೆ ಗಿರಿ ಕಾಶಿ ಅವರೇ, ಯಾರು ಕುರುಪ ಕಟಾಕ್ಷ ಏನೂ ಇಲ್ಲ. ಗಿರಿ, ನಾನು ಕುಡ್ದಿಲ್ಲ, ಸ್ಮೆಲ್ ಬರ್ತಾ ಇದೆ ಅಷ್ಟೇ. ಏನಿದೆ ಇಷ್ಟೊತ್ತಲ್ಲಿ ಸೌಂಡು? ಕಾಶಿಯವರೇ, ಸ್ಮೆಲ್ ಬರ್ತಾ ಇಲ್ಲ ಅಲ್ವಾ? ಮೆತ್ತಗೆ ಮಾತಾಡಿ ಮಾರ್ರೆ. ಜೋರ ಮಾತಾಡ್ಬಿಟ್ನಾ? ಸರಿ. ಅಪ್ಪ, ತಿಂಡಿ ಆಯ್ತಾ? ಏಯ್, ಅದೇನ್ ಜೋರ ಬಗ್ಳು? ಅಪ್ಪ, ತಿಂಡಿ ಆಯ್ತಾ? ಅಯೋಗ್ಯ, ಊಟ ಮಾಡೋ ಟೈಮ್ನಲ್ಲಿ ತಿಂಡಿ ಆಯ್ತಾ ಅಂತ ಕಳ್ತಿಯಲ್ಲ. ಏನಮ್ಮ ಇದು? ಊಟ ಬಿಡ್ಸಕ್ ಹೋಗಿ ಇವರೇ ಕುಡ್ಕೊಂಡ್ ಬಂದಿದ್ದಾರೆ ಮಾವ. ಏನು, ನನ್ನ ಮಗನಿಗೂ ಕುಡ್ತ ಕಲ್ಸ್ಬಿಟ್ರ? ಯಾರಮ್ಮ ಅದು? ಅವ್ರ ಗಂಡ ಮಾವ. ಏ ಕಾಕಿ, ಏನು ಇದು? ಹೇಗಾಯ್ತು? ಯಜಮಾನ್ರೆ, ಅದು ಎಂತ ಆಯ್ತಂದ್ರೆ, ಶಿವಣ್ಣ, ನೀನ್ ಆಡಿದ ಒಂದೊಂದು ಮಾತೇ ಅಲ್ಲ. ಮತ್ತೇನು ಹಾಡ? ಹಾಡಲ್ಲ, ಮಾತು ಅಲ್ಲ, ಅದು ದೇವವಾಕ್ಯ. ಹೌದೌದು, ಮುತ್ತಿನಂತ ಮಾತು. ಮುತ್ತಿನಂತ ಮಾತಲ್ಲ, ಅದು ದೇವವಾಕ್ಯ. ಶಿವಣ್ಣ, ನೀನ್ ಮನುಷ್ಯನೇ ಅಲ್ಲ, ಮತ್ತೆಂತ ಭೂತವಾ? ಭೂತ, ಪ್ರೇತ, ಪಿಶಾಚಿ, ಪೀಡೆ ಯಾವುದು ಅಲ್ಲ. ಮತ್ತೆ ದೇವತಾ ಮನುಷ್ಯ. ಹೌದೌದು, ಬಂಗಾರದಂತ ಮನುಷ್ಯ. ಬಂಗಾರದಂತ ಮನುಷ್ಯ ಅಲ್ಲ, ದೇವತಾ ಮನುಷ್ಯ. ಶಿವಣ್ಣ, ಸಾಕ್. ನೀನನ್ನ ಬೈತಾ ಇದೆಯೋ ಹೊಗಳ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ನೀವು ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದೀರೋ ಶೇಪ್ ಔಟ್ ಮಾಡ್ತಾ ಇದ್ದೀರೋ ಅದು ಅರ್ಥ ಆಗಿದೆ. ಮನೆಗಡೆ ಈ ನಿಮ್ಮ ವಾರ್ತಾ ಪ್ರಸಾರವನ್ನ ಇಲ್ಲಿಗೆ ಮುಗ್ಸಕ್ ಆಗಲ್ಲ ಶಿವಣ್ಣ. ಶಿವಣ್ಣ, ನೀವು ಎಂತ ದೊಡ್ಡ ಮಾತಾಡಿ ನನ್ನ ಮನಸ್ಸನ್ನೇ ಬದಲಾಯಿಸಿದೀರಾ. ಇನ್ನು ಮೇಲೆ ನಿಮ್ಮ ಮಾತು ಬಿಟ್ಟು ಬೇರೆ ಯಾರ ಮಾತು ನನ್ನ ಕಿವಿ ಕೇಳಲ್ಲ. ನಿಮ್ಮನ್ನು ಬಿಟ್ಟು ಬೇರೆ ಯಾರು ನನ್ನ ಕಣ್ಣಿಗೆ ಕಾಣೋದೇ ಇಲ್ಲ. ಎಷ್ಟು ಮಾತಾಡಿದ್ರು ನೀವು, ಪಾಪ ನಿಮ್ ಗಂಟ್ಲು ನೊಂದಿರುತ್ತೆ. ನೀವೇನು ಅಂದ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಜ್ಯೂಸ್ ಕೊಡ್ಲಾ? ಜ್ಯೂಸ? ಪಕ್ಕದಲ್ಲಿ ನಿಸರ್ಗ ಬಾರ್ ಬಿಟ್ರೆ ಜ್ಯೂಸ್ ಅಂಗಡಿಯೂ ಇಲ್ಲ. ನಿಸರ್ಗನೇ ಬಾರ್ ಮಾಡ್ಕೊಳ್ಳಿ ಅಂತ ಶಿವಣ್ಣನ ಹೇಳಿಲ್ವಾ? ಮಿಕ್ಸಿಂಗಿಗೆ ಅಂತ ಸ್ವಲ್ಪ ಜ್ಯೂಸ್ ಇಟ್ಕೊಂಡಿದ್ದೆ.
ಶಿವಣ್ಣ ಕುಡೀರಿ. ನೋ 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 ನೋ, ನಾನು ಈ ಥರ ಏರೇಟೆಡ್ ಡ್ರಿಂಕ್ಸ್ ಎಲ್ಲ ಕುಡಿಯೋದಿಲ್ಲ. ಶಿವಣ್ಣ, ಇದು ಏರೆಟೆಡ್ ಡ್ರಿಂಕ್ಸ್ ಅಲ್ಲ, ಏರ್ಸೋ ಡ್ರಿಂಕ್ಸ್ ಅಲ್ಲ, ಮಾಮೂಲಿ ಜ್ಯೂಸು. ಕುಡೀರಿ ಶಿವಣ್ಣ. ಇರಲಿ, ಆದರೂ ನನಗೆ ಆಸಕ್ತಿ ಇಲ್ಲ. ಕಾಶಿ ಅವರೇ, ನೀವ್ಯಾಕೆ ಟ್ರೈ ಮಾಡಬಾರ್ದು? ಅಯ್ಯೇ ಬೇಡ ಬೇಡ ಬೇಡ, ಅದನ್ನು ಕುಡಿದ್ರೆ ನನಗೆ ಹೆಲ್ತ್ ಅಪ್ಸೆಟ್ ಆಯ್ತು. ಮೊದಲೇ ಹೊಟ್ಟೆ ಗುಳುಗುಳು ಅಂತಿತ್ತು. ಬೇಡ ಬೇಡ. ನೀವು ಕೊಡಿ ಅಂದ್ರು ನಾನು ಕೊಡಲ್ಲ. ಇವರು ನನ್ನ ಗುರು, ನನ್ನ ಬಾಳಿನ ದೀಪ, ನನ್ನ ಪಾಲಿಗೆ ದೇವರು. ಇದು ದೇವ್ರ ಪಾಲು, ದೇವರೇ ಕುಡಿಬೇಕು. ನೋಡಿದ್ರೆ ಕಾಶಿ ಅವರೇ, ನಾನು ಹೊಡೆದಿದ್ದು 4 ಡೈಲಾಗ್, ಆದರೂ ಈತ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾನೆ. ಬೈ ಚಾನ್ಸ್ ನಾನೇನಾದರೂ ಮೋಟಿವೇಶನಲ್ ಸ್ಪೀಕರ್ ಆಗ್ಬಿಟ್ರೆ ಏನಾಗ್ಬೋದು? ಸ್ಪೀಕರ್ ಆಗ್ಬಿಟ್ಟು ಶಿವರೇ, ಪಾಪ ಮರ್ರೆ, ಏನೋ ತುಂಬ ಆಸೆ ಪಡ್ತಿದ್ದ. ಒಂದು ಸ್ವಲ್ಪ ಕುಡಿನಿ ಅಲ್ಲ. ಇರಪ್ಪ, ಗ್ಲಾಸ್ಗೆಲ್ಲ ಏನು ಹಾಕಕ್ಕೆ ಹೋಗ್ಬೇಡ. ಇದನ್ನ ಕೊಡು. ಇದನ್ನ ಮನೆಗೆ ತಗೊಂಡು ಹೋಗಿ ಒಂದೊಂದೇ ಗುಟ್ಟು ಕುಡಿತೀನಿ. ಇದು ಖಾಲಿ ಆದ್ಮೇಲೆ ನೀಟಾಗಿ ಕ್ಲೀನ್ ಮಾಡಿ ಎತ್ತಿರ್ತೀನಿ. ಎಲ್ಲಾದ್ರೂ ಜರ್ನಿಗೆ ಹೋಗ್ಬೇಕಾದ್ರೆ ನೀರು ತುಂಬಿಸ್ಕೊಳಕ್ ಬೇಕಾಗುತ್ತೆ. ಶಿವಣ್ಣ, ನೀವು ಹೂ ಅನ್ನಿ ಸಾಕು, ನೀರಿನ ಕ್ಯಾನ್ನ ತಲೆ ಮೇಲೆ ಇಟ್ಕೊಂಡು ನಿಮ್ಮ ಮನೆವರೆಗೂ ಬರ್ತೀನಿ. ಈಗ ಜ್ಯೂಸ್ ಕೊಡಿರಿ. ಏನಪ್ಪ, ನಿನ್ನ ಪ್ರೀತಿ ನನ್ನ ಕಟ್ಟಾಗ್ತಾ ಇದೆ. ಓಕೆ ಓಕೆ, ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಅಲ್ಲಲ್ಲ, ಇಲ್ಲಿ ಪಕ್ಕದಲ್ಲೇ ಕುಡ್ಕ ಇರ್ಬೇಕಾದ್ರೆ ಸ್ಮೆಲ್ ಬರ್ದೇ ಇರುತ್ತಾ? ಹೇ, ಲಾಜಿಕಲಿ ಯು ಆರ್ ರೈಟ್. ಐ ವಿಲ್ ಡ್ರಿಂಕ್. ಒಂಥರ ಚೆನ್ನಾಗಿದೆ. ಚೆನ್ನಾಗಿರುತ್ತೆ. ಕಾಶಿ ಅವ್ರೆ, ನೀವು ತಗೊಳ್ಳಿ. ಆಗ್ಲೇ ಅಂದದನ್ನ ಮನಸ್ಸಿಗೆ ಹಾಕೋಬೇಡಿ, ಇದನ್ನ ಪ್ರೀತಿಯಿಂದ ಹಾಕೊಳ್ಳಿ. ಅಯ್ಯಯ್ಯಪ್ಪ, ಎಣ್ಣೆ ವಾಸನೆ. ಹೆಕ್ಕತ್ತಿಮ್ಮನೆ, ನಿಜ ಹೇಳು, ಇದರಲ್ಲಿ ಎಂತ ಮಿಕ್ಸ್ ಮಾಡಿದ್ಯಾ? ನನ್ನ ಮಕ್ಕಳ ನೆಮ್ಮದಿಯಾಗಿ ಕುಡ್ಕೊಂಡು ಪಾಚ್ಕೊತಿದ್ದವನಿಗೆ ಬಾಷ್ಟ ಬಿದ್ದು ತಲೆ ಕೆಡಿಸಿದೀರಾ? ಅದಕ್ಕೆ ಜ್ಯೂಸ್ ಎಲ್ಲ ಮಿಕ್ಸ್ ಮಾಡ್ಕೊಟ್ಟಿದ್ದೀನಿ. ಅಂದ್ರೆ ಶಿವರ್ ಗತಿ ಬಾವಿನ ಗತಿ. ಇಷ್ಟಾಯ್ತು ಗಿರ್ಜಮ್ಮ.